ಒಂದ್ ಹುಡುಗಿ ಮಾತಾಡ್ತಿದ್ರೆ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್? ಜಸ್ಟ್ ಲೀವ್ ಫ್ರಮ್ ದಿಸ್ ಪ್ಲೇಸ್, ಇಡಿಯಟ್. ಅವನಿಗೆ ಯಾಕೆ ಹೊಡೆದೆ? ಇವನ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ ಆದ್ಯ. ಮತ್ತೆ ನೀನ್ ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ನನ್ ಹಿಂದೆ ಬರ್ಬೇಡ ಅಂತ ಹೇಳ್ದೆ ಅಲ್ವಾ, ಯಾಕೆ ಬಂದೆ? ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಜೊತೆಲಿ ಬಂದೆ. ಅದ್ ಈ ಜನ್ಮದಲ್ಲಿ ನಡೆಯಲ್ಲ ಅಂತ ಹೇಳ್ತಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಆಗಲ್ಲ ಅಂತ ಅದ್ ಹೇಗೆ ಹೇಳ್ತೀಯ ನೀನು? ನಡೆಯುತ್ತೆ ಅಂತ ನೀನ್ ಹೇಗೆ ಹೇಳ್ತೀಯ? ಹೇಳೋಕ್ಕಾಗಲ್ಲ. ನೋಡು ಸೀನು, ನಿನ್ ದಾರಿ ಬೇರೆ, ನನ್ ದಾರಿ ಬೇರೆ. ನೀನಿಂಥ ಕೆಲಸ ಮಾಡ್ತಿದ್ಯಾ ಅಂತ ನಿಮ್ ಮನೇಲಿ ಗೊತ್ತಾದ್ರೆ ಮೊದಲು ನಿಮ್ಮಮ್ಮನ ಹೃದಯ ಚೂರಾಗುತ್ತೆ. ನಿಮ್ಮ ಮಾವನ ಗೌರವ ಮರ್ಯಾದೆ ಬೀದಿಗೆ ಬರುತ್ತೆ. ಈಗಾಗ್ಲೇ ಅವರು ನನ್ನ ಮಮ್ಮ ವಿಷಯದಲ್ಲಿ ಇನ್ನೂ ಚೇತರಿಸ್ಕೊಳ್ಳೋಕಾಗ್ತಿಲ್ಲ. ನೀನಿಂಥ ಹುಚ್ಚ ಕೆಲ್ಸನ್ ಮಾಡಿ ಅವ್ರನ್ನ ನೋವಿಗೆ ದೂಡಬೇಡ. ಒಂದ್ಸಲ ನೀನ್ ತಪ್ಪು ಮಾಡ್ದೆ ಅಂತ ಗೊತ್ತಾದ್ರೆ ನಿನ್ ಮಾವ ನಿನ್ನ ಯಾವತ್ತಿಗೂ ಕ್ಷಮಿಸಲ್ಲ. ನನ್ ಮಮ್ಮ ಮಾಡಿರೋ ತಪ್ಪಿಗೆನೆ ನಿಮ್ ಮಾವ ಏನ್ ಮಾಡ್ತಿದಾರೋ ನೋಡ್ತಿದ್ಯಾ ಅಲ್ವಾ? ಅದಕ್ಕೆ ನಾನು ನರಕ ಅನುಭವಿಸ್ತಾ ಇದ್ದೀನಿ. ನೀನು ಎಲ್ಲರೂ ಇದ್ದು ಕೂಡ ನರಕ ನೋಡ್ಬೇಕಾಗಿ ಬರುತ್ತೆ. ನನಗೆ ನರಕ ಅನ್ನೋದೇನಾದ್ರೂ ಇದ್ರೆ ಅದು ನೀನಿಲ್ದಿರೋ ಜೀವನಾನೇ, ನೆನ್ಪಿಟ್ಕೋ. ಬಾಯ್ ಆದ್ಯ. ಅಯ್ಯೋ ಪಾಪ ಅನ್ಸ್ತಿದೆ. ನೀನಂದ್ರೆ ಅವ್ನಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಅವನ್ ಮಾತಲ್ಲಿ ಸತ್ಯತೆ, ಅವನ್ ಕಣ್ಣಲ್ಲಿ ನಿನ್ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಿಮ್ಮಿಬ್ರ ಮಧ್ಯೆ ಏನಿದೆಯೇನೋ ಗೊತ್ತಿಲ್ಲ, ಆದ್ರೆ ಅವನ್ ನಿನ್ನ ಬಿಟ್ಟು ಬದುಕಲ್ಲ ಅನ್ಸುತ್ತೆ. ನೀನ್ ಅವನ್ನ ಮದ್ವೆ ಆಗೋ ಆದ್ಯಾ? ಏನೇ ಹೀಗೆ ನಡೀತಿದ್ಯಾ? ಫ್ರೀಯಾಗಿ ನಡಿ. ಏನೇ ನಡೆಯೋದು? ನೋಡಿದ್ಯಾ ಎಲ್ರು ಹೇಗ್ ನೋಡ್ತಿದ್ದಾರೆ ಅಂತ? ಈ ಡ್ರೆಸ್ಸಲ್ಲಿ ಗೇಮ್ ಏನೋ ಆಡ್ಬೋದು, ಆದ್ರೆ ಈ ತರ ಹೊರಗಡೆ ಓಡಾಡೋದು ತುಂಬಾ ಕಷ್ಟ. ಹಲೋ, ಯಾಕೆ ನೀನ್ ಯಾವಾಗ್ಲೂ ಹೇಳಿ ತರ ಇರ್ತೀಯ? ಧೈರ್ಯವಾಗಿರು. ಛಾಯಾ, ಏನ್ ಗೊತ್ತಾ, ನೀನ್ ಅಂದವಾಗಿದ್ಯಾ, ನೋಡೋದಕ್ಕೆ ಚೆನ್ನಾಗಿದ್ಯಾ, ಅದಕ್ಕೆ ನೋಡ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಆದ್ರೂ ನಾನು ನಿನ್ನಷ್ಟೇನು ಚೆನ್ನಾಗಿಲ್ಲ ಅಲ್ವಾ? ನಿನಗೆ ಡೌಟ್ ಇದ್ರೆ ಹೋಗಿ ನಿಮ್ಮ ಕೋಚ್ ಸರ್ನ ಕೇಳು. ಸರ್, ನಾನು ಅಂದವಾಗಿದ್ದೀನಾ ಇಲ್ವಾ ಅಂತ. ಯಾರೇ ಮಿಸ್ ಆದ್ರು ಮತ್ತೆ ಲೇಸಿನೆಸ್ ಇಂದ ಬಂದ್ರೆ ಪನಿಷ್ಮೆಂಟ್ ಹಾರ್ಶ್ ಆಗಿರುತ್ತೆ. ಕೋಚ್ ಅಂತಿದ್ದ ಹಾಗೆ ನೆನಪಾಯ್ತು. ತಡ ಆದ್ರೆ ಗ್ರೌಂಡ್ ಅಲ್ಲಿ ರೌಂಡ್ಸ್ ಹೊಡಿಬೇಕು ಅಂತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಟೈಮ್ ಆಗಿ ಹೋಗ್ತಿದೆ, ನಾನು ಹೋಗ್ತೀನಿ ಛಾಯಾ. ಕಾಕ್ರೋಚ್ 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 ಕಾಕ್ರೋಚ್! ಅಯ್ಯೋ, ಏನೇ ಪದ್ಮ, ಯಾಕೆ ಅಷ್ಟೊಂದು ಕೋಪದಲ್ಲಿ ಇದೆಯಾ? ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ? ಇತ್ತೀಚೆಗೆ ಮನೇಲಿ ಒಂದ್ ನಿಮಿಷನೂ ಇರ್ತಿಲ್ಲ. ನಾನೆಲ್ಲಿಗೆ ಹೋಗ್ತೀನಿ? 24 ಗಂಟೆನೂ ನಿನ್ ಕಣ್ಮುಂದೆ ಬಿದ್ದಿರಲ್ವಾ? ಸರಿ ಬಿಡು, ಅರ್ಥ ಆಯ್ತು. ನಮ್ಮ ಮಗನ ಬಗ್ಗೆನೇ ಅಲ್ವಾ, ಅದ್ರಲ್ಲೇನಿದೆ, ಇರು ಅಂತ ಹೇಳ್ಬಿಡು. ಹೇಳಿದ್ರು ಕೇಳು ಅಂತ ಪರಿಸ್ಥಿತಿನಲ್ಲಿ ಅವನಿಲ್ಲ. ಹಾಗಾದ್ರೆ ಹೇಳ್ಬೇಡ. ಅಂದ್ರೆ
ನಾನು ಇರು ಅಂತ ಹೇಳೋಕೆ ಹೊರಟೆ ಅಷ್ಟರಲ್ಲಿ ನೀನು ಸೀರಿಯಸ್ ಆಗಿ ನಾನು ನೋಡ್ತಿದ್ಯಾ ಅಷ್ಟೇನೆ. ಅಷ್ಟಕ್ಕೂ ಈ ಕೋಪ ಯಾಕೋ ಅಂತ ಹೇಳ್ತಿಲ್ವಲ್ಲ? ಸೀನು ಬಗ್ಗೆ ಇವಾಗ ಅವನೇನು ಮಾಡಿದ್ನೆ? ಇತ್ತೀಚೆಗೆ ಅವನು ಆದ್ಯನ ಹಿಂದೆ ತಿರುಗ್ತಾ ಇದ್ದಾನೆ ಅನ್ನೋ ಅನುಮಾನ ನನಗೆ. ಅದು ನಿನ್ನ ಅನುಮಾನ, ನಿಜ ಅಲ್ವಲ್ಲ? ಒಂದ್ ವೇಳೆ ನಿಜ ಆದ್ರೆ? ಚೇಚೆ, ಅದು ಹೇಗಾಗುತ್ತೆ? ಆದ್ರೂ ಚಾರು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೆ ಹಾಗೆ ಮಾಡ್ತಾನಂತ ನೀನ್ ಯಾಕೆ ಅನ್ಕೋತಾ ಇದೀಯಾ? ಬರೀ ಅನ್ಕೊಳ್ಳೋದಲ್ಲ, ಅವನ್ ವರ್ತನೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇವತ್ತು ಕೂಡ ಆ ಆದ್ಯನ್ ಹಿಂದೆ ಕಾಲೇಜಿಗೆ ಹೋಗಿದ್ದಾನೆ ಅಂತಾನೆ ಅನ್ನಿಸ್ತಿದೆ. ಹಾಗಂತ ನೀ ಅನ್ಕೋತಾ ಇದೀಯಾ, ಆದ್ರೆ ನಿನ್ ಕಣ್ಣಾರ ನೀನ್ ನೋಡಿಲ್ಲಲ್ವಾ? ಏನು ಅವನೊಂದು ತುಂಬಾ ವಹಿಸ್ಕೊಂಡ್ ಬರ್ತಾ ಇದ್ದೀರಾ? ಅಂದ್ರೆ ಅವನು ಮಾಡೋ ಕೆಲಸ ಎಲ್ಲ ನಿಮಗ್ ಗೊತ್ತು ಅಂತ ಆಯ್ತು. ಇದಿನ್ನೂ ಚೆನ್ನಾಗಿದೆಯೇ? ಮೇಲುದ್ರದ್ ನಮ್ಮೇಲೆ ಬಿದ್ದ ಹಾಗೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲೇ, ನನ್ಗೇನೆ ಗೊತ್ತು. ನಿಮಗ್ ಗೊತ್ತು ಅಂತ ನನ್ಗೆ ಅರ್ಥ ಆಯ್ತು. ಹೇಳಿ, ನೀವಿಬ್ರು ಸೇರ್ಕೊಂಡು ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ನೀವೇ ತಾನೇ ಅವನ್ನ ಬಿಡಕ್ ಬಸ್ ಹತ್ರ ಕರ್ಕೊಂಡು ಹೋಗಿದ್ದು. ಅಲ್ಲ, ಅವ್ನು ನಿಮಗೇನಾದ್ರೂ ಹೇಳಿದ್ನಾ? ಏನೇ ನಿಜ ಹೇಳ್ತಿದ್ದೀನಿ ಕಣೆ, ಅವ್ನು ನನ್ಗೇನು ಹೇಳಲೇ ಇಲ್ಲ. ಬಸ್ ಹಸ್ಬೇಕಾದ್ರೂ ನಾನು ಕೇಳ್ದೆ ಕಣೆ, ಒಂದ್ ಸಮಸ್ಯೆ ಇದೆ, ಅದ್ ನನ್ ಸಮಸ್ಯೆ, ನಿಮ್ ಕೈಲಿ ಪರಿಹರಿಸಕ್ಕಾಗಲ್ಲ ಅಂತಂದ. ಅದ್ ಯಾಕಾಗ ಹೇಳಿದ್ನೋ ನಂಗೆ ಅರ್ಥನೇ ಆಗ್ತಿಲ್ಲ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಬುದ್ಧಿ ಇದೆಯಾ? ಸಮಸ್ಯೆ ಇದೆ ಅಂತ ಹೇಳಿದಾಗ ಅದೇನು ಅಂತ ತಿಳ್ಕೊಳ್ಳೋದನ್ನ ಬಿಟ್ಟು ಸುಮ್ನೆ ಯಾಕೆ ಬಿಟ್ರಿ ಅವನನ್ನ? ಹೋಗ್ಲಿ, ನನ್ಗಾದ್ರೂ ಹೇಳ್ಬೇಕಲ್ವಾ? ಅವನು ತನ್ನ ಸಮಸ್ಯೆ ಅಂತ ಅನ್ಕೊಂಡಿದ್ದಾನೆ, ಆದ್ರೆ ಅದು ಭವಿಷ್ಯದಲ್ಲಿ ಎಲ್ರ ಸಮಸ್ಯೆ ಆಗತ್ತೆ. ಅದು ದೊಡ್ಡದಾಗೋಕ್ಕೂ ಮುಂಚೆ ಅದೇನು ಅಂತ ನೀವೇ ತಿಳ್ಕೋಬೇಕು. ಯಾಕಂದ್ರೆ ಅವ್ನು ನನ್ನ ಹತ್ರ ಏನು ಹೇಳಲ್ಲ. ಯಾವುದೇ ಕಾರಣಕ್ಕೂ ನಾನು ಅನ್ಕೊಂಡಿರೋ ಸಮಸ್ಯೆ ಮಾತ್ರ ಅದಾಗಿರ್ಬಾರ್ದು. ಬೇಗ ತಿಳ್ಕೊಂಡು ಹೇಳಿ. ನಾನು ಇದ್ದೀನಲ್ವಾ, ನಾನು ತಿಳ್ಕೊತೀನಿ ಅಲ್ಲ, ಬಿಡು. ನೀನೇನು ಚಿಂತೆ ಮಾಡ್ಬೇಡ ಪದ್ಮ. Start your exercise.
ಚೆನ್ನಾಗಿದ್ದಾಳೆ. ಹೇಗಾದ್ರೂ ಮಾಡಿ ಸರ್ನ ಬುಟ್ಟಿಗೆ ಹಾಕೋಬೇಕು ಅಂತ ಎಕ್ಸರ್ಸೈಸ್ ಬರ್ದಿರೋ ಹಾಗೆ ಬೇಕು ಅಂತಾನೆ ಆಕ್ಟ್ ಮಾಡ್ತಿದ್ದಾಳೆ. ಇವಳನ್ನ ಕಂಟ್ರೋಲಲ್ಲಿ ಇಡಬೇಕು. ನಮ್ಮ ಪರಿಸ್ಥಿತಿನೇ ಹೀಗಿದೆ. ಶೌರ್ಯ ಸರ್ ಮನ್ಸೇನಾದ್ರೂ ಅವಳ ಮೇಲೆ ಹೋದ್ರೆ ನಮ್ ಕ್ಯಾಪ್ಟನ್ ಅಂಬಿಕಾ ಪರಿಸ್ಥಿತಿ ಏನಾಗತ್ತೋ. ನೋಡ್ತಿದ್ಯಾ, ನಮ್ ಸರ್ ಫೋಕಸ್ ಎಲ್ಲ ಆ ರಾಜಲಕ್ಷ್ಮಿ ಮೇಲೇನೆ ಇದೆ. ನೋಡ್ತಾ ಇದ್ದೀನಿ. 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಹಿಂದೆನೆ ಬೀಳ್ದೆ ಆ ವಿಲೇಜ್ ಗರ್ಲ್ ರಾಜಲಕ್ಷ್ಮಿ ಹಿಂದೆ ಬೆಲ್ಲದ ಸುತ್ತ ಇರುವೆ ತರ ತಿರುಗ್ತಿದ್ದಾನೆ. ಏನಾಯ್ತು ಅಂಬಿಕಾ? ಏನಿಲ್ಲ ಸರ್. ನೀನು ಕ್ಯಾಪ್ಟನ್, ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಬೇಕಾಗಿರೋಳು. ನೀನೇ ತಪ್ಪು ಮಾಡಿದ್ರೆ ಹೇಗೆ? ನಿನ್ನ ಗಮನ ಎಲ್ಲ ಫಿಟ್ನೆಸ್ ಮೇಲೆ ಇರಲಿ. ಸರಿ ಸರ್. ನೋಡ್ದ್ಯಾ ಆ ರಾಜಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ ಅಂತ? ನಿನಗ್ ನೋಡಿದ್ರೆ ಕೋಪದಲ್ಲಿ ಮಾತಾಡಿದ್ರು. ಏನ್ ನಡೀತಿದ್ಯಾ ಇಲ್ಲಿ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆಟಕ್ಕೆ ಬರ್ತಾಳಲ್ವಾ? ಬಾಯಿಲಿ. ಏನಾಯ್ತಜ್ಜಿ? ಏನೇ ನೀನು ಮಾಡ್ತಿರೋ ಕೆಲಸ? ನಾನೇನ್ ಮಾಡ್ದೆ ಅಜ್ಜಿ? ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಏನು ಮಾಡಿದೆ ಅಂತ ಕೇಳ್ತೀಯಾ? ಕಾಲೇಜಿಗೆ ಹೋದ್ರೆ ಬುದ್ಧಿ ಕಲಿತೀಯಾ, ಚೆನ್ನಾಗಿ ಓದ್ಕೋತೀಯಾ, ಪದ್ಧತಿನ ಪಾಲಿಸ್ತೀಯಾ, ಕಲ್ತ್ಕೋತೀಯಾ ಅಂತ ರಾಜು ನಿನ್ನನ್ನು ಕಾಲೇಜಿಗೆ ಕಳಿಸಿದ್ರೆ ನಮ್ಮನೆ ಆಚಾರಗಳನ್ನ ಕಟ್ಟುಪಾಡುಗಳನ್ನ ಮರ್ತು ಹೋಗಿ ನಿನ್ಗಿಷ್ಟ ಬಂದಂಗೆ ವರ್ತಿಸ್ತಾ ಇದೆಯಾ. ನಿನ್ಗಿಷ್ಟ ಬಂದದ್ದು ಕೆಲಸ ಮಾಡ್ತಿದ್ಯಾ. ಅಷ್ಟಕ್ಕೂ ನೀನೇನು ಅಂದ್ಕೊಂಡಿದ್ಯೆ? ಹಾಂ, ಏನಾಯ್ತು ಅಜ್ಜಿ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ಏನಾಯ್ತು? ಎಲ್ಲಿ ನಿನ್ನ ಕಾಲು ತೋರಿಸು. ಅಜ್ಜಿಗೆ ನಿಜ ಗೊತ್ತಾಗೋಯ್ತಾ? ಛಾಯಾ ಹೇಳಿದ್ಲು ಅನ್ಸುತ್ತೆ. ಈಗೇನಪ್ಪ ಮಾಡ್ಲಿ ದೇವ್ರೆ? ತೋರಿಸು ಅಂದೆ. ಯಾಕೆ ತೋರಿಸ್ತಾ ಇಲ್ಲ? ನಿಜ ಗೊತ್ತಾಯ್ತು ಅಂತ ಭಯ ಪಡ್ತಿದ್ಯಾ? ಕಾಲ್ ತೋರಿಸು. ಅಷ್ಟು ಭಯ ಪಡೋಳು ಕಾಲ್ಗೆಜ್ಜೆ ಯಾಕೆ ಮರ್ತೋದೆ? ಓಹ್, ಕಾಲ್ಗೆಜ್ಜೆನಾ? ತಗೋ ಗೆಜ್ಜೆನಾ. ಮತ್ಯಾವತ್ತು ಹೀಗೆ ಕಾಲ್ಗೆಜ್ಜೆನ ಮರಿಬೇಡ. ಹೆಣ್ಮಕ್ಳು ಕಾಲಿಗೆ ಗೆಜ್ಜೆ ಹಾಕೊಂಡು ಮನೇಲಿ ಓಡಾಡ್ತಿದ್ರೆ ಲಕ್ಷ್ಮೀದೇವಿ ತಾಂಡವ ಮಾಡ್ತಿರೋ ಹಾಗೆ. ಇನ್ಯಾವತ್ತು ಕಾಲ್ಗೆಜ್ಜೆ ಮರಿಬೇಡ. ರಾಜಲಕ್ಷ್ಮಿ, ಈಗ ಗೆಜ್ಜೆ ಹಾಕು. ಪ್ರಾಕ್ಟೀಸ್ ಮಾಡುವಾಗ ತೆಗೆದು ಹಾಕು. ಪ್ರಾಕ್ಟೀಸ್ ಮುಗಿದ ತಕ್ಷಣ ಮತ್ತೆ ಹಾಕೋಬಹುದು. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಏನಮ್ಮ ಕಾಲೇಜ್ಗೆ ಹೋಗಿದ್ದೆ, ಏನನ್ನಿಸ್ತು? ಚೆನ್ನಾಗಿತ್ತಮ್ಮ. ನೀರು ತಗೊಂಡು ಬರ್ತೀನಿ. ನೀರು ಅಮ್ಮ, ನಾವು ಕುಡಿದ್ವಿ.
ನಿಮ್ಗೆ ಟೈಲರಿಂಗ್ ಕೂಡ ಬರುತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನ ಕಲ್ತಿದ್ದು. ನಿಮ್ಮಮ್ಮ ನಾನು ನಮ್ಮ ಬಟ್ಟೆಗಳನ್ನ ನಾವೇ ಹೊಲ್ಕೊಂಡು ಹಾಕೊಳ್ತಿದ್ವಿ. ಮತ್ತೆ ಇಷ್ಟು ವರ್ಷಗಳಾದ್ಮೇಲೆ ಹೊಲಿತಿದ್ಯಾ? ಏನಮ್ಮ ವಿಷಯ? ಹೇಳೋದಿಲ್ಲ ನಾನು. ಅದೇನು ಹೇಳ್ತಾರಲ್ಲ ರಾಜಿ, ಸರ್ಪ್ರೈಸಾ? ಅದೇ ಅದೇ ಅದೇ. ನನ್ಗೋಸ್ಕರನಮ್ಮ? ಆದ್ರೆ ನನ್ ಬರ್ಡೇನು ಡಿಸೆಂಬರ್ 30. ಅದಕ್ಕಂತೂ ಇನ್ನೂ ಟೈಮ್ ಇದೆ. ಹತ್ರದಲ್ಲಿ ಆದ್ಯನ್ ಬರ್ಡೇ ಕೂಡ ಇಲ್ಲ. ಈ ಸರ್ಪ್ರೈಸ್ ಏನು? ಈಗ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ? ಸಮಯ ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಹೇಳಮ್ಮ. ಈಗಿಬ್ರು ಹೋಗಿ ರೆಸ್ಟ್ ತಗೊಳ್ಳಿ. ಹೋಗಿ ಹೋಗಿ ಹೋಗು ರಾಜಿ, ಹೋಗು ಮಾದ್ಯ. ಆಯ್ತು. ಏನಕ್ಕ ಮಧ್ಯಾಹ್ನದಿಂದ ಈ ಜಾಗದಿಂದ ಎದ್ದೇ ಇಲ್ಲ? ಯಾರಿಗೋಸ್ಕರ ಹೊಲಿತಿದ್ದೀರಾ? ಇನ್ಯಾರಿಗೋಸ್ಕರ? ಆದ್ಯ ರಾಜಿಗೋಸ್ಕರ. ಓ, ನಾಳೆ ದಿನ ಯುಗಾದಿ ಹಬ್ಬ ಅಲ್ವಾ? ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಒಂಥರ ಹೊಸ ವರ್ಷ ಇದ್ದ ಹಾಗೆ. ಎಣ್ಣೆ ನೀರು ಹಾಕೊಂಡು ಹೊಸ ಬಟ್ಟೆಗಳನ್ನ ಹಾಕೋಬೇಕು. ಅಕ್ಕ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಶ್ರಮ ಪಡ್ಬೇಕು? ನಮ್ ಬಟ್ಟೆ ಹೊಲಿಯೋ ಲಕ್ಷ್ಮಮ್ಮ ಕೊಟ್ಟಿದ್ರೆ ಹೊಲ್ಕೊಡ್ತಿದ್ಲು ಅಲ್ವಾ? ಹಾಗಲ್ಲ ಪಾರ್ವತಿ, ನಮ್ಮ ಮಕ್ಕಳಿಗೆ ನಮ್ಮ ಕೈಯಾರೆ ಅಡ್ಗೆ ಮಾಡಿ ಬಡಿಸಿದ್ರೆ ತೃಪ್ತಿ ಆಗುತ್ತಲ್ವಾ? ಅದೇ ರೀತಿ ನಮ್ಮ ಕೈಯಿಂದ ಬಟ್ಟೆ ಹೊಲಿದು ಕೊಟ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಇದು ಹಳೆ ಪದ್ಧತಿನೇ. ಆದ್ರೆ ಆದ್ಯನ್ಗೆ ರಾಜಿಗಿಬ್ರು ಗುರು. ನನ್ನ ಕೈಯಾರೆ ಬಟ್ಟೆ ಹೊಲಿದು ಕೊಟ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ. ಎಷ್ಟೇ ಆದ್ರೂ ನಿನಗ್ ತಂಗಿ ಅಂದ್ರು, ತಂಗಿ ಮಗಳು ಆದ್ಯ ಅಂದ್ರು ಪ್ರೀತಿ ಜಾಸ್ತಿನೇ ಅಕ್ಕ. ಏನ್ ಮಾಡೋದಕ್ಕ, ನಿನ್ಗಾದ್ರೆ ಇಬ್ರು ಮಕ್ಳು, ನನಗ್ ಮಾತ್ರ ಒಬ್ನೇ ಮಗ. ನನ್ಗೂ ಒಬ್ಳು ಮಗಳು ಹುಟ್ಟಬೇಕು ಅನ್ಕೊಂಡೆ. ಅದೀಗ್ಲೇ ಆಗೋ ತರ ಇಲ್ಲ. ಒಂದಿನ ಆದ್ರೂ ಮಗಳನ್ ರೆಡಿ ಮಾಡ್ದಾಗ ಮಾಡೋಣ ಅಂದ್ರೆ ಈ ಬಿಟ್ಟು ಒಪ್ಕೋತಾನೆ ಇಲ್ಲ. ಅಯ್ಯೋ, ಬಿಟ್ಟು ನಮ್ಮ ಮಗಳ ಹಾಗೆ ರೆಡಿ ಮಾಡೋದು ಯಾಕೆ? ಬಿಟ್ಟುಗೋಸ್ಕರ ಒಂದು ಒಳ್ಳೆ ಪ್ಯಾಂಟ್ ಶರ್ಟ್ ಹೊಲ್ದು ಕೊಡ್ತೀರಿ, ಸರಿನಾ? ಹಾ, ಬೇಡಕ್ಕ. ಅವನ್ಗೆ ಚಿಕ್ಕ ಗೌನ್ ಹಾಕ್ಬೇಕು ಅನ್ನೋದು ನನ್ ಕನ್ಸು. ಅವನ್ ಬೈಕೊಂಡ್ರು ಸರಿ, ಅವನ್ ಬಿಡಲ್ಲ. ನಾಳೆ ಒಂದಿನ ಆದ್ರೂ ಮಗಳ ಹಾಗೆ ಅವನ್ನ ರೆಡಿ ಮಾಡಿ ನೋಡ್ಬೇಕು. ಅದನ್ನು ಹೊಲ್ಕೊಡಕ್ಕ? ಸರಿ ಪಾರ್ವತಿ, ಹಾಗೆ ಮಾಡೋಣ. ಒಟ್ನಲ್ಲಿ ಬಿಟ್ಟುನ ಹೆಣ್ಮಕ್ಳು ಹಾಗೆ ರೆಡಿ ಮಾಡಿ ನೋಡ್ಬೇಕು ಅಂತ ನಿನ್ನ ಆಸೆ ಅಲ್ಲ? ಯುಗಾದಿ ಹಬ್ಬದ ಶುಭಾಶಯ ಅಣ್ಣ. ನಿನ್ಗೂ ಶಿವ. ಶುಭೋದಯ ಭಾವನವ್ರೆ. ಶುಭೋದಯ ಭಾವನವ್ರೆ. ಅದೇನ್ ಬಾವಾ, ಯುಗಾದಿ ಹಬ್ಬದ ಶುಭಾಶಯ ಅಂತ ಹೇಳೋದ್ ಬಿಟ್ಟು ಶುಭೋದಯ ಅಂತಿದ್ದೀರಾ? ನಾನು ಎಣ್ಣೆ ಹಾಕಿದ್ರು ಯಾವಾಗ್ಲೂ ಒಂದೇ ತರ ಮಾತಾಡ್ತೀನಿ ಶಿವರಾಜು. ಮೊದಲು ಶುಭೋದಯ ಹೇಳ್ಬೇಕು, ಆಮೇಲೆ ಶುಭಾಶಯ ಹೇಳ್ಬೇಕು. ಈಗ ನೋಡು, ಯುಗಾದಿ ಶುಭಾಶಯಗಳು ಭಾವನವ್ರೆ. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇನಣ್ಣ, ತೋಟಕ್ಕೆ ಹೋಗ್ತಿದ್ದೀರಾ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲಣ್ಣ. ನಾವಿಬ್ರು ಖಾಲಿನೇ ಇದ್ವಲ್ಲಣ್ಣ. ನಾವು ಬಂದು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತಿದ್ವಿ. ನೀವ್ಯಾಕೆ ಇಷ್ಟು ಕಷ್ಟಪಟ್ರಿ? ಪರವಾಗಿಲ್ಲ ಶಿವ, ನಿಮ್ಮನ್ನ ಯಾಕೆ ಸುಮ್ಮನೆ ಎಪ್ಸೋದು ಅಂತ ನಾನೇ ತಗೊಂಡ್ ಬಂದೆ. ಅದೆಲ್ಲ ಏನಿಲ್ಲ ಅಣ್ಣ. ನಾನಂತೂ ಸುಳ್ಳು ಹೇಳಿಲ್ಲ ಭಾವನವ್ರೆ. ನಾನು ಮಲ್ಕೊಂಡಿದ್ದೆ, ನೀವು ಕರೆದಿದ್ರೆ ಖಂಡಿತವಾಗ್ಲೂ ಬರ್ತಾ ಇದ್ದೆ. ಪರವಾಗಿಲ್ಲ ಬಿಡಿ, ನಾನು ಹೋಗಿ ತಂದಾಯ್ತಲ್ವಾ. ತೋರಣ ಕಟ್ಟೋಣ ಬನ್ನಿ. ಸರಿ, ಬನ್ನಿ ಬನ್ನಿ ಬನ್ನಿ. ಪದ್ಮಾ, ಪದ್ಮಾ, ಪಾರ್ವತಿ, ಪದ್ಮಾ. ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ಯೋ? ಇವತ್ತು ಹಬ್ಬ ಅಲ್ವೇನಮ್ಮ, ತೋಟಕ್ಕೆ ಹೋಗಿ ತೋರಣ ಕಟ್ಟಕ್ಕೆ ಅಂತ ಮಾವಿನೆಲೆ ತಂದೆ.